ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ಬ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ಒಂದು ಯೂಸ್ಫುಲ್ ಆದಂಥ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಒಂದು ಹೆಲ್ತಿ ರೆಸಿಪಿಯೊಂದಿಗೆ, ಒಂದು ಹೆಲ್ತಿ ಡ್ರಿಂಕೊಂದಿಗೆ ನಾನು ಇವತ್ತು ಬಂದೇ ಬಿಟ್ಟೆ, ಓಕೆನಾ. ಸೊ ಏನಪ್ಪ ಒಂದು ಹೆಲ್ತಿ ಡ್ರಿಂಕ್ ಅನ್ನೋದಾದರೆ, ಇಲ್ಲಿ ಕಾಯಿ ಹಾಲು ಬರುತ್ತಲ್ಲ, ಸೊ ಅದರಲ್ಲಿ ಮಾಡಿ ಕಾಯಿ ಹಾಲು, ತೆಂಗಿನಕಾಯಿ ಹಾಲು ಅಂದರೆ ತೆಂಗಿನಕಾಯಿಯನ್ನು ರುಬ್ಬಿದಾಗ ಬರುವಂಥ ಹಾಲನ್ನು ಉಪಯೋಗಿಸ್ಕೊಂಡು ಮಾಡಿರುವಂತಹ ಒಂದು ಹೆಲ್ತಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಇದು ಬಂದು ಹೈಪೋಥೈರಾಯ್ಡ್ ಇರುವವರಿಗೆ ಒಂದು ಆರೋಗ್ಯಕರವಾದಂತಹ ಡ್ರಿಂಕ್ ಅಂತಲೇ ಹೇಳ್ಬೋದು. ಆರೋಗ್ಯಕರವಾದಂತಹ ಒಂದು ಕಾಯಿ ಹಾಲು. ಅದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೋ ಗೊತ್ತಾಗ್ತಾ ಇಲ್ಲ. ತುಂಬಾ ಒಂದು ಹೆಲ್ತಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಬನ್ನಿ ಟೇಸ್ಟ್ ಮಾಡೋಣ ಯಾವ ರೀತಿ ಇರುತ್ತೆ ಏನು ಅನ್ನೋದನ್ನು. ಆ್ಯಕ್ಚುಲಿ ನಾನು ಆವಾಗಲೂ ಒಂದು ಸ್ಪೂನಲ್ಲಿ ಒಂದು ಸ್ವಲ್ಪ ತೊಗೊಂಡು ಟೇಸ್ಟ್ ಮಾಡಿದೆ. ಯಪ್ಪೋ ಎಷ್ಟು ಚೆನ್ನಾಗಿದೆ ಗೊತ್ತಾ. ಅದಕ್ಕೆ ಇವಾಗ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಿಲ್ಲ. ಬನ್ನಿ ಇವಾಗ ನಿಮ್ಮ ಎದುರಿಗೂ ಒಂದು ಸತಿ ಕುಡಿದು ಬಿಡ್ತೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಸೂಪರ್ ಡೂಪರ್ ಆಗಿದೆ. ಇವಾಗ ಬಂದು 1 ಗಂಟೆ. ಈ ಟೈಮಲ್ಲಿ ನಾನು ಏನೂ ತೊಗೊಳ್ಳೋದಿಲ್ಲ, ನಿಮಗೋಸ್ಕರ ತೊಗೊಳ್ತಾ ಇದ್ದೀನಿ. ಸೊ ನಿಮಗೋಸ್ಕರ ನಾನು ಇದು ಮಾಡಿರೋವಂಥದ್ದು. ನನ್ನ ವ್ಯೂವರ್ಸ್ ಯಾರ್ಯಾರು ಇದ್ದಾರಾ, ಸೊ ಯಾರ್ಯಾರಿಗೆಲ್ಲ ಒಂದು ಈ ಥೈರಾಯ್ಡ್ ಅನ್ನೋದು ಇರುತ್ತೋ, ಸೊ ಅವ್ರಿಗೆ ಯೂಸ್ ಆಗಲಿ ಅಂತ ಈ ಒಂದು ಡ್ರಿಂಕನ್ನು ನಾನು ಸಹ ಒಂದು ವಿಡಿಯೋ ನೋಡಿಕೊಂಡೇ ಮಾಡಿರುವಂಥದ್ದು. ಇನ್ನೇನು ನನ್ನ ಓನ್ ರೆಸಿಪಿ ಅಲ್ಲ ಇದು. ಸೊ ಒಂದು ತೆಲುಗಲ್ಲಿ ವಿಡಿಯೋ ನೋಡಿದೆ, ಅದರಲ್ಲಿ ಮಾಡಿದರು. ಸಿಂಪಲ್ ಇಂಗ್ರೀಡಿಯೆಂಟ್ಸು, ಬಟ್ ಟೇಸ್ಟ್ ಮಾತ್ರ ಅದ್ಭುತ ಅಂತಲೇ ಹೇಳ್ಬೋದು. ನನ್ನ ವ್ಯೂವರ್ಸ್ಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ಡ್ರಿಂಕನ್ನು ಮಾಡಿದ್ದೀನಿ. ಇದು ಬಂದು ಹೈಪೋಥೈರಾಯ್ಡ್ ಇರುವವರಿಗೆ. ಥೈರಾಯ್ಡಲ್ಲಿ 2 ವಿಧ ಇರುತ್ತೆ, ಒಂದು ಓವರ್ ಆ್ಯಕ್ಟಿವ್ ಥೈರಾಯ್ಡು ಮತ್ತು ಒಂದು ಅಂಡರ್ ಆ್ಯಕ್ಟಿವ್ ಥೈರಾಯ್ಡ್ ಅಂತ. ಸೊ ಹೈಪೋಥೈರಾಯ್ಡ್ ಇರುವವರಿಗೆ ಈ ಒಂದು ಡ್ರಿಂಕು ಮಾಡಿಸಿದಂಥ ಡ್ರಿಂಕ್ ಅಂತಲೇ ಹೇಳ್ಬೋದು. ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಸ್ ಅಷ್ಟೇ ಅಪ್ಪ, ಜಾಸ್ತಿ ಏನಿಲ್ಲ, ಒಂದು 4-5 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಅದೇ ಯೂಸ್ ಮಾಡಿಕೊಂಡು ಮಾಡಿರುವಂತಹ ಕಾಯಿ ಹಾಲು. ಇದು ಸೂಪರ್ ಡೂಪರ್ ಆಗಿದೆ. ಸಕ್ಕತ್ತಾಗಿದೆ. ಇನ್ನೂ ಕುಡಿತಾ ಇದ್ರೆ ಇನ್ನೂ ಕುಡಿಯೋಣ ಅಂತ ಅನಿಸುತ್ತೆ, ಅಷ್ಟು ಸೂಪರ್ ಆಗಿದೆ ಗೊತ್ತಾ. ವಾವ್, ಫಸ್ಟ್ ಟೈಮ್ ನಾನು ಮಾಡಿರೋವಂಥದ್ದು. ಸಕ್ಕತ್ತಾಗದೆ. ನಾನು ಇನ್ನೂ ಒಂದು ಸತಿ ಕುಡಿದು ಬಿಡ್ತೀನಿ. ಏನು ಮೇಡಮ್ ಹಿಂಗೆ ತಿಂತಾ ಇದ್ದೀರಾ ಅಂತ ಅನ್ಕೋಬೋದು. ತೋರಿಸ್ತೀನಿ ನಾನು. ವಿಡಿಯೋನ ನೋಡಿ, ತುಂಬಾ ಚೆನ್ನಾಗಿದೆ. ವಿಡಿಯೋನ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಓಕೆನಾ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಯಾವುದೇ ರೀತಿಯಾದಂಥ ಹಾಲನ್ನು ಉಪಯೋಗಿಸ್ದೆ, ಯಾವುದೇ ರೀತಿಯಾದಂತಹ ಮಜ್ಜಿಗೆನ ಉಪಯೋಗಿಸ್ದೆ, ಒಂದೊಳ್ಳೆ ರೀತಿಯಾದಂತಹ ಕೋಕೋನಟ್ ಮಿಲ್ಕನ್ನು ಉಪಯೋಗಿಸ್ಕೊಂಡು ಒಂದೊಳ್ಳೆ ಡ್ರಿಂಕನ್ನು ರೆಡಿ ಮಾಡೋಣ. ಇದೊಂದು ಹೆಲ್ತಿ ಡ್ರಿಂಕ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಬಲ್ತಿರುವಂತಹ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಸುಮಾರು ಒಂದು ಅರ್ಧ ಹೋಳು ಆಗುವಷ್ಟು ತೊಗೊಂಡಿದ್ದೀನಿ. ಅಂದರೆ ಇವಾಗ ಒಂದು ಕಾಯಿ ಇರುತ್ತಲ್ವ, ಸೊ ಕಾಯಲ್ಲಿ ಹೊಡೆದ್ರೆ 2 ಭಾಗ ಆಗುತ್ತೆ. ಸೊ 1 ಭಾಗ ಮಾತ್ರ ನಾನು ತೊಗೊಂಡಿರುವಂಥದ್ದು. ಚೆನ್ನಾಗಿ ಬಲ್ತಿರಬೇಕು. ನಾವು ರುಬ್ಬಿದಾಗ ಅದರಲ್ಲಿ ಹಾಲು ಚೆನ್ನಾಗಿ ಬರಬೇಕು, ಓಕೆನಾ. ಸೊ ಆ ಥರ ಒಂದು ಕೊಬ್ಬರಿಯನ್ನು ತೊಗೊಳ್ಳಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಸೂಪರ್ ಡೂಪರಾಗಿ ಬಂದಿತ್ತು. ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಥೈರಾಯ್ಡ್ ಇರೋರಿಗೆ ನಾನು ಅವ್ರಿಗೆ ಈ ಒಂದು ಡ್ರಿಂಕನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ವೀಕ್ಲಿ 2 ಟೈಮ್ಸ್ ಆದರೂ ನೀವು ಆರಾಮಾಗಿ ತೊಗೋಬೋದು, ಓಕೆನಾ. ಸೊ ಫ್ರಿಜ್ಜಲ್ಲಿ ಇಟ್ಕೊಂಡು ಚಿಲ್ ಅಂತ ಕುಡಿಬೋದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪೇಸ್ಟ್ ಮಾಡಿಕೊಂಡು ಒಂದು ಕೊಬ್ಬರಿ ಇರುತ್ತೆ, ಸೊ ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ಫಿಲ್ಟ್ರ್ ಮಾಡ್ಕೊಂಡಾಗ ನಮಗೆ ಒಂದು ಒಳ್ಳೆ ರೀತಿಯಾದಂಥ ಹಾಲು ಬರುತ್ತೆ, ಓಕೆನಾ. ಸೊ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರಂತೆ ಈ ಒಂದು ಕಾಯಿ ಹಾಲನ್ನು. ಅಂದರೆ ಆ ಒಂದು ಕಾಯಿಯಲ್ಲಿರುವಂಥ ಹಾಲನ್ನು ತೆಗಿಯೋದಕ್ಕೆ ಒಂದೊಂದು ರೀತಿ ಒಬ್ಬೊಬ್ಬರು ಟ್ರೈ ಮಾಡ್ತಾರೆ ಅಂತ ಕೇಳಿದ್ದೀನಿ. ಬಟ್ ಈ ಥರ ಮಾಡೋದು ಸಿಂಪಲ್ ಅಂತಲೇ ಹೇಳ್ಬೋದು ಅಲ್ವಾ. ಈ ರೀತಿ ಕೊಬ್ಬರಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಿ ಅದರಲ್ಲಿ ಹಾಲನ್ನು ಶೋಧಿಸ್ಕೊಳ್ಳೋ ಅಂಥದ್ದು. ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ತೆಳುವಾಗೂ ಮಾಡ್ಕೋಬೋದು. ಇಲ್ಲ ನಮಗೆ ತಿಕ್ಕಾಗೆ ಇರಲಿ ಅಂತ ಹೇಳೋದಾದರೆ ಸೊ ಆರಾಮಾಗಿ ನೀರು ಸೇರಿಸ್ದಿರಾನೆ, ಅಂದರೆ ರುಬ್ಬಿ ಆದಮೇಲೆ ಎಕ್ಸ್ಟ್ರಾ ನೀರೆಲ್ಲ ಏನೂ ಹಾಕ್ಕೊಳ್ಳೋ ಆಗಿಲ್ಲ ಹಾಲಿಗೆ, ಓಕೆನಾ. ಹಾಗೆ ಕುಡಿಬೋದು. ನೀರನ್ನು ಹಾಕ್ಕೋಬೋದು, ಇಲ್ಲ ಅಂದರೆ ಬೇಡ, ಓಕೆನಾ. ಸೊ ಇವಾಗ ನಾನು
ಸುಮಾರು ಏನಿಲ್ಲ ಅಂದರೂ ಒಂದು 3-4 ಸತಿ ಆದರೂ ರುಬ್ಬಿದೆ ನಾನು ಅದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿ ಅದನ್ನು ಅದರಲ್ಲಿರುವಂಥ ಹಾಲನ್ನೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟೆ. ಓಕೆನಾ, ಒಂದು 3-4 ಸತಿ ರುಬ್ಬಿದ್ರೂ ಅದು ಎಷ್ಟು ಸತಿ ರುಬ್ಬುತ್ತಾ ಇದ್ರೂ ವೈಟ್ ಕಲರ್ ಒಂದು ಹಾಲು ಅನ್ನೋದು ಬರ್ತಾ ಇರುತ್ತೆ. ಓಕೆನಾ, ನಾನೊಂದು 3-4 ಸತಿ ರುಬ್ಬಿ ಇವಾಗ ಅದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಈ ಒಂದು ಹೈಪೋಥೈರಾಯ್ಡ್ ಮತ್ತು ಹೈಪರ್ ಥೈರಾಯ್ಡ್ ಅಂತ ಏನು ಹೇಳ್ತೀವಿ, ಇದು ನಮ್ಮ ಒಂದು ಏನು ಗಂಟ್ಲು ಇರುತ್ತೆ ನೋಡಿ, ಥ್ರೋಟ್ ಹತ್ರ ಒಂದು ಚಿಟ್ಟೆ ಆಕಾರದಲ್ಲಿ ಅದು ಬೆಳವಣಿಗೆ ಆಗಿರುತ್ತೆ. ಸೊ ಅದು ಬಂದು ಒಂದು ಹಾರ್ಮೋನನ್ನು ರಿಲೀಸ್ ಮಾಡಿ ನಮ್ಮ ಮೆಟಬಾಲಿಸಮನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತೆ. ಸೊ ಈ ಒಂದು ಡ್ರಿಂಕನ್ನು ಕುಡಿಯೋದ್ರಿಂದ ಆದಷ್ಟು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ಹೈಪೋಥೈರಾಯ್ಡ್ ಅನ್ನೋದು ಆದಷ್ಟು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆನಾ, ಒಳ್ಳೆ ಡ್ರಿಂಕ್ ಅಂತಲೇ ಹೇಳ್ಬೋದು. ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಪ್ಪ, ಆರಾಮಾಗಿ ವಾರಕ್ಕೊಂದು 2 ಸತಿ ಆದರೂ ಮಾಡ್ಕೊಂಡು ಕುಡಿಯೋದಕ್ಕಾಗೋದಿಲ್ವಾ? ಸಿಂಪಲ್. ಓಕೆನಾ, ಸಿಂಪಲ್ಲಾಗಿ ಮಾಡ್ಬೋದು. ಇದು ನಿಮಗೆ ಯೂಸ್ ಆಗಲಿ ಅಂತ ನಾನು ಈ ಒಂದು ಡ್ರಿಂಕನ್ನು ರೆಡಿ ಮಾಡ್ತಾ ಇರೋವಂಥದ್ದು. ಆ್ಯಕ್ಚುಲಿ ನಾನು ಒಂದು ವಿಡಿಯೋ ನೋಡಿದೆ, ನನಗೆ ಅದು ತುಂಬಾ ಇಷ್ಟ ಆಗೋಯಿತು. ಎಷ್ಟು ಸಿಂಪಲ್ ಆಗಿದೆ, ಹೆಲ್ತಿ ಡ್ರಿಂಕು, ಯಾಕೆ ನಾನು ನನ್ನ ವ್ಯೂವರ್ಸ್ಗೆ ತೋರಿಸ್ಬಾರ್ದು ಅಂತ ಹೇಳಿ ನಾನು ಒಂದು ಸತಿ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಸುಮಾರು ಒಂದು 3-4 ಸತಿ ರುಬ್ಬಿ ಆ ಒಂದು ಪ್ಯೂರ್ ಹಾಲನ್ನು ತೆಗೆದು ಇಟ್ಟಿದ್ದೀನಿ. ಆನಂತರ ಆ ಕೊಬ್ಬರಿ ಏನಿರುತ್ತೆ, ಸೊ ಅದನ್ನು ನಾನು ವೇಸ್ಟ್ ಮಾಡಲಿಲ್ಲ. ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ತೆಗೆದಿಡ್ತೀನಿ. ಅಕಸ್ಮಾತ್ ಯಾವಾಗಾದರೂ ಸಾಂಬಾರು ಮಾಡಬೇಕಾದ್ರೆ ಬೇಕಾಗುತ್ತೆ ಅಂತ ಹೇಳಿ ನಾನು ಜಾಸ್ತಿ ಕೊಬ್ಬರಿ ಯೂಸ್ ಮಾಡೋದಿಲ್ಲ. ಏನಾದರೂ ಮಸಾಲೆ ಸಾಂಬಾರು ಮಾಡಿದಾಗ ಮಾತ್ರ ಯೂಸ್ ಮಾಡ್ತೀನಿ. ಸೊ ಅದನ್ನು ತೆಗೆದಿಟ್ಟೆ ಹಾಗೆ. ಆನಂತರ ನೋಡ್ತಿರ್ಬೋದು ಎಷ್ಟು ಗಟ್ಟಿ ಹಾಲು ಬಂದಿದೆ ಅಂತ ಹೇಳಿ. ಸೊ ನಿಮ್ಗೆ ಬೇಕು ಅಂದರೆ ನೀರು ಹಾಕ್ಕೋಬೋದು. ನೀರು ಹಾಕ್ತೀರಾ ಕುಡಿದ್ರೂ ಮಂದಕ್ಕೆ ಎಷ್ಟು ಚೆನ್ನಾಗಿರುತ್ತೋ. ಸೊ ಇವಾಗ ಇದಕ್ಕೆ ಸೌತೆಕಾಯನ್ನು ತುರಿದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಇಡ್ಲಿಯಲ್ಲಿ ಬೇಕಾದರೂ ತಿನ್ಕೋಬೋದು, ಅಥವಾ ರೈಸ್ಗೆ ಬೇಕಾದರೂ ಹಾಕ್ಕೋಬೋದು. ಇಡ್ಲಿಗೆ ಅಥವಾ ರೈಸಿಗೆ ಬೇಕು ಅಂದರೆ ಆ ಒಂದು ಸೌತೆಕಾಯಿನೂ ಇನ್ನೂ ಸ್ವಲ್ಪ ತುರಿದುಬಿಟ್ಟು ಹಾಕ್ಕೋಬೇಕಾಗುತ್ತೆ. ಅದು ಸ್ವಲ್ಪ ಮಂದಕ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅನಂತರ ಬಂದು ಇಲ್ಲಿ ಹುರಿದು ಪುಡಿ ಮಾಡಿರುವಂತಹ ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ. ಆನಂತರ ಪಿಂಕ್ ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ. ಇಷ್ಟೇನಪ್ಪ ಇಂಗ್ರೀಡಿಯೆಂಟ್ಸು. ಒಂದು 3 ಇಂಗ್ರೀಡಿಯೆಂಟ್ಸ್ ಹಾಕಿದ್ನ, ಒಂದು ಸೌತೆಕಾಯಿ, ಆಮೇಲೆ ಜೀರಿಗೆ ಪುಡಿ, ಆಮೇಲೆ ಪಿಂಕ್ ಸಾಲ್ಟು, ಇಷ್ಟನ್ನು ಹಾಕ್ಕೊಂಡೆ ರೆಡಿ ಮಾಡಿಕೊಂಡೆ. ಸೊ ಇವಾಗ ಲೈಟಾಗಿ ಒಗ್ಗರಣೆ ಕೊಟ್ಟಿದ್ದೀನಿ. ಏನೂ ಇಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಒಂದು ಸ್ವಲ್ಪ ಸಾಸಿವೆ, ನಿಮಗೆ ಬೇಕು ಅಂದರೆ ಜೀರಿಗೆ, ಆಮೇಲೆ ಕರಿಬೇವು ಇಷ್ಟು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡೆ. ಫ್ಲೇವರ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇಷ್ಟೇ ರೆಡಿ ಆಯಿತು ಗೊತ್ತಾ ಈ ಒಂದು ಡ್ರಿಂಕು. ಹೆಲ್ತಿ ಡ್ರಿಂಕ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಪದೇ ಹೇಳ್ತಾ ಇದ್ದೀನಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲಾಗಿ ರೆಡಿ ಮಾಡಿಕೊಂಡು ಹೆಲ್ತಿಯಾಗಿ ಕುಡೀರಿ. ಓಕೆನಾ, ಹೆಲ್ತಿ ಡ್ರಿಂಕ್ ರೆಡಿ ಮಾಡ್ಕೊಂಡು ಹೆಲ್ತಿಯಾಗಿ ಕುಡಿ, ಹೆಲ್ತಿಯಾಗಿ ಇರಿ. ಓಕೆ, ಸೊ ನನಗೆ ಒಂದು ಸ್ವಲ್ಪ ಸಪ್ಪೆಯ ರೀತಿ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಇನ್ನು ಸ್ವಲ್ಪ ಪಿಂಕ್ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅನಂತರ ಜೀರಿಗೆ ಪುಡಿ ಏನು ನಾನು ಮಿಕ್ಸಿ ಜಾರಲ್ಲಿ ರುಬ್ಬಿ ಇಟ್ಕೊಂಡಿದ್ದೆ, ಸೊ ಆ ಒಂದು ಕ್ಯಾಪಲ್ಲೇ ಒಂದು ಸ್ವಲ್ಪ ಇತ್ತು. ಸೊ ಅದನ್ನೇ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕಮ್ಮಿ ಅನ್ನೋ ಥರ ಅನ್ನಿಸ್ತು, ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಐಟಮ್ ಹಾಕ್ಕೊಂಡು ರೆಡಿ ಮಾಡಿಬಿಟ್ರೆ ಪಟಾಪಟ್ ಅಂತ ಕಾಯಿ ಹಾಲು ಬಟರ್ ಮಿಲ್ಕ್ ರೆಡಿ ಆಯಿತು. ಕಾಯಿ ಹಾಲು ಬಟರ್ ಮಿಲ್ಕ್ ರೆಡಿ ಆಯಿತು. ಈ ಒಂದು ಡ್ರಿಂಕ್ ಬಂದು ಥೈರಾಯ್ಡನ್ನು ಒಂದು ಹದ್ಬಸ್ತಲ್ಲಿ ಇಡೋದಕ್ಕೆ ಒಂದು ಒಳ್ಳೆ ಡ್ರಿಂಕ್ ಅಂತಲೇ ಹೇಳ್ತೀನಪ್ಪ. ಅದನ್ನು ನಮ್ಮ ದಾರಿಗೆ ಹೇಳ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಡ್ರಿಂಕ್ ಅಂತಲೇ ಹೇಳ್ತೀನಿ. ಇನ್ನು ನಮ್ಮ ಕಡೆ ಅಂದರೆ ಈ ದಕ್ಷಿಣ ಕರ್ನಾಟಕದ ಕಡೆ ಈ ಥರ ಒಂದು ಕಾಯಿ ಹಾಲನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಈ ತಮಿಳ್ನಾಡು ಸೈಡು ಮತ್ತು ಈ ಕೇರಳ ಸೈಡು ತುಂಬಾ ಯೂಸ್ ಮಾಡ್ತಾರೆ ಕಾಯಿ ಹಾಲು. ಓಕೆನಾ, ಪ್ರತಿಯೊಂದಕ್ಕೂ ಯೂಸ್ ಮಾಡ್ತಾರೆ. ಒಳ್ಳೆ ರೆಸಿಪೀಸ್ ಮಾಡ್ತಾರೆ. ನಮ್ಮ ಕಡೆ ಮಾಡೋದಿಲ್ಲ. ಅಂದರೆ ಅದೇ ಹೇಳ್ತಾ ಇದ್ದೀನಲ್ಲ, ನಮ್ಮ ದಕ್ಷಿಣ ಕರ್ನಾಟಕದ ಕಡೆ ಮಾಡೋದಿಲ್ಲ, ಉತ್ತರ ಕರ್ನಾಟಕದ ಕಡೆ ಮಾಡ್ತಾರೆ. ಈ ಮಂಗಳೂರು ಈ ಕಡೆ ಎಲ್ಲನೂ ತೆಂಗಿನಕಾಯಿಯನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ತಾರೆ. ಬಟ್ ನಮ್ಮ ಕಡೆ ಎಲ್ಲ ತುಂಬಾ ರೇರು. ಓಕೆನಾ, ಏನಾದರೂ ಆ ಸಾಂಬಾರು ಮಾಡಿದಾಗ ಬೇಕು ಅಂದಾಗ ಸ್ವಲ್ಪ ಹಾಕ್ಕೊಳ್ತಾರೆ, ಬಿಟ್ಟರೆ ಜಾಸ್ತಿ ಕೊಬ್ಬರಿಯನ್ನು ಏನು ಯೂಸ್ ಮಾಡೋದಿಲ್ಲ. ಸೊ ತುಂಬಾ ಒಳ್ಳೆಯದು. ಸೊ ಈ ಒಂದು ಥೈರಾಯ್ಡ್ಗೆ ಕೋಕೋನಟ್ ಮಿಲ್ಕ್ ಅನ್ನೋದು ಒಂದು ರೀತಿ ರಾಮಬಾಣ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ ವಿಡಿಯೋನ, ಸಿಂಪಲ್ಲಾಗಿ ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಸ್ ಮಾತ್ರ ಯೂಸ್ ಮಾಡಿಕೊಂಡು ಹೆಲ್ತಿ ಅಂದರೆ ಹೆಲ್ತಿ ಡ್ರಿಂಕನ್ನು ರೆಡಿ ಮಾಡೋವಂಥದ್ದು. ಖಂಡಿತ ಮನೇಲೊಂದು ಸತಿ ಟ್ರೈ ಮಾಡಿ. ಓಕೆನಾ, ಇದು ಬಂದು ಈ ಒಂದು ಏನು ಥೈರಾಯ್ಡ್ ಅನ್ನೋದಿರುತ್ತೆ. ಸೊ ನಮಗೆ ಈ ಒಂದು ಗಂಟ್ಲಲ್ಲಿ ಚಿಟ್ಟೆ ಆಕಾರದಲ್ಲಿ ಅದು ಬೆಳ್ಕೊಂಡಿರುತ್ತೆ. ಓಕೆನಾ, ಸೊ ಅದೇನು ಮಾಡುತ್ತೆ ಅಂದರೆ ನಮ್ಮ ದೇಹದ ಮೆಟಬಾಲಿಸಮನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತೆ.
ಅದು ನಮ್ಮ ದೇಹದ ಮೆಟಾಬಾಲಿಸಮ್ನ ತುಂಬಾ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ಸೊ ಆವಾಗಲೇ ಆ ರೀತಿ ಆಟೋಮೆಟಿಕ್ ದಪ್ಪ ಆಗೋಗ್ಬಿಡ್ತಾರೆ 1 kg 2 kg. ಸೊ ಆದಷ್ಟು ಈ ಥರ ಡ್ರಿಂಕನ್ನು ಮಾಡಿ ಕುಡೀರಿ, ಓಕೆನಾ. ಸೊ ಇದನ್ನು ಆದಷ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ವಾರಕ್ಕೆ 1 ಸತಿ ಅಥವಾ 2 ಸತಿ ಮಾಡಿಕೊಂಡು ಕುಡಿಬೋದಂತೆ. ನಾನು ಕೇಳಿದ್ದು ವಾರಕ್ಕೆ 1 ಸತಿ ಅಥವಾ 2 ಸತಿ ಮಾಡಿಕೊಂಡು ಕುಡಿಬೋದು, ಡೈಲಿ ಕುಡಿಯೋಂಗಿಲ್ಲ, ಓಕೆನಾ. ಇದನ್ನು ಇಡ್ಲಿಗಂತೂ ಸೂಪರ್ ಡೂಪರ್ ಕಾಂಬಿನೇಷನ್ ಅಂತೆ, ತುಂಬ ಚೆನ್ನಾಗಿರುತ್ತಂತೆ ಇಡ್ಲಿಗೆ. ಟ್ರೈ ಮಾಡಿ, ಓಕೆನಾ. ನನಗೆ ಅದ್ರ ಮೇಲೇ ಕಣ್ಣು ಹೋಗ್ತಿದೆ, ಕುಡಿಬೇಕು ಅಂತ ಅನಿಸ್ತಾ ಇದೆ. ಸೂಪರಾಗಿದೆಯಪ್ಪ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಈ ಮಜ್ಜಿಗೆ ಎಲ್ಲ ನಾರ್ಮಲ್ ಶುಂಠಿ ಮಜ್ಜಿಗೆ ಮಾಡ್ತೀವಲ್ಲ, ಅದಕ್ಕಿಂತ ಸೂಪರಾಗಿದೆ, ತುಂಬ ಚೆನ್ನಾಗಿದೆ ಈ ಒಂದು ಹೆಲ್ತಿ ಡ್ರಿಂಕ್, ಓಕೆನಾ. ಆ್ಯಕ್ಚುಲಿ ಇದು ನನ್ನದು ಓನ್ ರೆಸಿಪಿ ಅಲ್ಲ, ನಾನು ಒಂದು ವಿಡಿಯೋ ನೋಡಿಕೊಂಡೇ ಮಾಡಿರೋ ಅಂಥದ್ದು. ನನ್ನ ವ್ಯೂವರ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಖಂಡಿತ ಮನೇಲಿ ಒಂದು ಸತಿ ಟ್ರೈ ಮಾಡಿ. ಇದಕ್ಕೆ ಬೇಕು ಅಂದರೆ ಒಂದು ಸ್ವಲ್ಪ ಶುಂಠಿ ಪುಡಿನೂ ಸಹ, ಒಣಶುಂಠಿ ಪುಡಿ ಬರುತ್ತಲ್ಲ, ಒಣಶುಂಠಿ ಬರುತ್ತೆ, ಅದನ್ನು ಪುಡಿ ಮಾಡಿಕೊಂಡು ಸಹ ಹಾಕ್ಕೊಂಡು ಕುಡಿಬೋದು. ತುಂಬಾ ಚೆನ್ನಾಗಿದೆ. ಖಾಲಿ ಮಾಡಿಬಿಡ್ತೀನಿ, ಆಗಲೇ ಹೊಟ್ಟೆ ಫುಲ್ ಅನಿಸ್ತಾ ಇದೆ. ಎಲ್ಲರಿಗೂ ಸ್ವಲ್ಪ ಕೊಡ್ತೀನಿ ನನ್ನ ಮಕ್ಕಳಿಗೆ. ನಾನೇ ಇಷ್ಟು ಖಾಲಿ ಮಾಡಿಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ, ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರು ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಓಕೆನಾ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಮೃದ್ಧಿ ಸದನ ಬ್ಲಾಗ್ಸ್ ಕನ್ನಡ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಓಕೆನಾ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.